ಮೇಡಮ್ ನೋಡಿ, ಈಗ ಸ್ಥಾನ ಬದಲಾವಣೆ ಏನಿದೆ ಈ ವರ್ಷದಲ್ಲಿ, ಅಂದ್ರೆ ಈ ಮಾರ್ಚ್ ಇಂದ ನೆಕ್ಸ್ಟ್ ಯುಗಾದಿ ಹಬ್ಬದವರೆಗೂ ಕೂಡ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ, ನೋಡಿ ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡ್ರೆ, ಈಗ ನೋಡಿ 2 ಟೈಮ್ಸ್ 2 ಸತಿ ಪ್ರಮುಖವಾದ ಒಂದು ಬದಲಾವಣೆನ ಗುರುಗ್ರಹದಲ್ಲಿ ನೋಡಬಹುದು ನಾವು. ಮೊದಲನೇದಾಗಿ ಈಗ ಆಲ್ರೆಡಿ ಅದು ಮಿಥುನ ರಾಶಿನಲ್ಲಿ ನೇರ ಸಂಚಲನಕ್ಕೆ ಬಂದಿದೆ. ಅದಾದ್ಮೇಲೆ ಮಾರ್ಚ್ ನಲ್ಲಿ, ಅಂದ್ರೆ ಈಗ ಮಾರ್ಚ್ ಅಲ್ಲಿ ಮಿಥುನ ರಾಶಿನಲ್ಲಿದ್ದು ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾನೆ, ಅಂದ್ರೆ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಅದಾದ್ಮೇಲೆ ತಿರ್ಗಾ ನವೆಂಬರ್ ಅಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಅಂದ್ರೆ ಕೆಲವೊಂದು ಬದಲಾವಣೆಗಳಿದೆ. ಯಾಕಂದ್ರೆ ಗುರು ಬದಲಾವಣೆ ಯಾವಾಗ್ಲೂ ಒಂದು ವರ್ಷ ಟೈಮ್ ತಗೊಳುತ್ತೆ. ಆದ್ರೂ ಕೂಡ ಮಧ್ಯದಲ್ಲಿ ಒಂದ್ ರಾಶಿಗೆ ಬರೋದು, ಮತ್ತೆ ರೆಟ್ರೋ ಆಗಿ ಹಿಂದೆ ರಾಶಿಗೆ ಹೋಗೋದು, ಈ ರೀತಿಯಾದ ಬದಲಾವಣೆಗಳನ್ನ ನಾವು ನೋಡ್ಬೋದು. ಸೊ ಈ ಮಾರ್ಚ್ ಅಷ್ಟೊತ್ತಿಗೆ ಸಿಂಹ ರಾಶಿನಲ್ಲಿ ಗುರುಸ್ಥಿತನಾಗಿರ್ತಾನೆ. ಸೊ ಅದ್ರ ಮೇಲೆ ಕೆಲವು ರಾಶಿಗಳಿಗೆ ಹೆಂಗ್ ಒಳ್ಳೇದಾಗುತ್ತೆ ಅಂದ್ರೆ ಗುರುವಿನ ದೃಷ್ಟಿ ಮೇಲೆ ನಾವು ನೋಡ್ಬೋದು. ಇನ್ನ ಶನಿ ಅಂತ ತಗೊಂಡಾಗ, ಶನಿ ಈ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಏನು ಮೀನ ರಾಶಿನಲ್ಲೇ ಇರ್ತಾನೆ. ಆದ್ರೆ ಕೆಲವೊಂದು ಬದಲಾವಣೆ ಏನು ಅಂತಂದ್ರೆ ನೋಡಿ, ಜುಲೈಯಿಂದ ನವೆಂಬರ್ ವರ್ಗು ರೆಟ್ರೋ ಪರಿಸ್ಥಿತಿ, ಅಂದ್ರೆ ರೆಟ್ರೋ ಅಂತಂದ್ರೆ ಹಿಮ್ಮುಖ ಸಂಚಾರದಲ್ಲಿ ಇರ್ತಾನೆ. ಸೊ ನಂತರ ರಾಹು ಕೇತು ಅಂತ ನೋಡಕ್ ಬಂದಾಗ, ಇದೇ ವರ್ಷದ ಅಂದ್ರೆ 2026 ಡಿಸೆಂಬರ್ ನಲ್ಲಿ ಬಂದು ರಾಹು ಮತ್ತೆ ಕೇತುಗಳು ಎರಡೂ ಕೂಡ ಬದಲಾವಣೆ ಆಗುತ್ತೆ. ಅಂದ್ರೆ ರಾಹು ಗ್ರಹ ಇವಾಗ ಕುಂಭರಾಶಿನಲ್ಲಿದೆ, ತದನಂತರ ಅದು ಹಿಮ್ಮುಖ ಸಂಚಾರವಾಗಿ ಏನು ಇದು ಮಕರ ರಾಶಿಗೆ ಬರ್ತಾನೆ. ಇನ್ನ ಕೇತು ಗ್ರಹ ಅಂತ ಬಂದಾಗ, ಕೇತು ಗ್ರಹ ಇವಾಗ ಸಿಂಹ ರಾಶಿನಲ್ಲಿದ್ದು ತದನಂತರ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಕೆಲವೊಂದು ನಾವು ಬದಲಾವಣೆಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ಸೊ ಈಗ ಮೊದಲನೇದಾಗಿ ನಾವು ಮೇಷ ರಾಶಿ ಅಂತ ತಗೊಂತೀವಿ ಅಂತ ಇಟ್ಕೊಳ್ಳಿ. ಸೊ ಮೇಷ ರಾಶಿನಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂತ ನೋಡಕ್ ಬಂದಾಗ, ಈಗ ಗುರು 3ನೇ ಮನೆಯಲ್ಲಿದ್ದಾನೆ. ಸೊ ಕೇತು ಅವ್ರಿಗೆ 5ನೇ ಮನೆಯಲ್ಲಿದ್ದಾನೆ, ಶನಿ 12ನೇ ಮನೆಯಲ್ಲಿದ್ದಾನೆ. ಇನ್ನ ರಾಹು ಅಂತ ಬಂದಾಗ, ರಾಹು ಇವರಿಗೆ ಏನೋ 10ನೇ ಮನೆಯಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ. ಇನ್ನು ಬೇರೆ ಬೇರೆ ಗ್ರಹಗಳು ಅಂತ ನೋಡಕ್ ಬಂದಾಗ ಅದು ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ 1 ಇಯರ್ಗೆ ಅಂತ ನಾವು ತಗೊಳಕ್ ಆಗೋದಿಲ್ಲ. ಸೊ ಪ್ರಮುಖವಾದ ಗ್ರಹಗಳು ಅಂತ ತಗೊಂಡಾಗ, ಸೊ ಇವ್ರಿಗೆ ಏನಾಗುತ್ತೆ, ಗುರುವಿನ ಬದಲಾವಣೆ ನಂತರನೂ ಕೂಡ ತುಂಬಾ ಚೆನ್ನಾಗಿದೆ, ಗುರುವಿನ ಬದಲಾವಣೆಗೆ ಮುಂಚೆನೂ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ 3ನೇ ಮನೆ ಗುರು ಇದ್ದಾನೆ, ಅವನ ದೃಷ್ಟಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 7ನೇ ಮನೆ ಮೇಲೆ ದೃಷ್ಟಿ ಇದೆ, ಇನ್ನ ಇವರ 9ನೇ ಮನೆ ಮೇಲೆ ದೃಷ್ಟಿ ಇದೆ, ಇವರ 10ನೇ ಮನೆ 11ನೇ ಮನೆ ಮೇಲೆ ಕೂಡ ದೃಷ್ಟಿ ಇದೆ. ಸೊ ಇದರಿಂದ ಏನಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆ ಕಡೆಯಿಂದ ಇವರಿಗೆ ಇನ್ಕಮ್ ಬರೋದಕ್ಕೆ, ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳು ಇವ್ರನ್ನ ಹುಡ್ಕೊಂಡ್ ಬರುತ್ತೆ. ಸೊ ಮಧ್ಯದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಅಂದ್ರೆ ಇವರ ರಾಶಿಯಾಧಿಪತಿ ಆಗಿರುವಂತಹ ಕುಜ ಗ್ರಹದ ಬದಲಾವಣೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಗ್ರಹಗಳ ಒಂದು ಬದಲಾವಣೆ ಟೈಮಲ್ಲಿ ಖಂಡಿತವಾಗ್ಲೂ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಮಾರ್ಚ್ ತಿಂಗಳಲ್ಲಿ ಇವ್ರಿಗೆ ಎಲ್ಲಾ ಗ್ರಹಗಳು ಬಂದು 12th ಹೌಸ್ ಅಲ್ಲಿ, ಅಂದ್ರೆ ಇವರ ಮೀನ ರಾಶಿನಲ್ಲಿ ಬಂದು ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ವಿಪರೀತವಾದ ಖರ್ಚು ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ಇನ್ಕಮ್ ಕೂಡ ಬರ್ತಾ ಇರುತ್ತೆ. 11ನೇ ಮನೆಯಲ್ಲಿ ಕೂಡ ಗ್ರಹಗಳು ಇರೋದ್ರಿಂದ ಏನಾಗುತ್ತೆ, ಒಳ್ಳೆ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಅಂದ್ರೆ ಅದೇ ತಕ್ಕನಾಗಿ ಇವ್ರಿಗೆ ಖರ್ಚು ಕೂಡ ಏನಾದ್ರೂ ಒಂದ್ ಕೆಲ್ಸಕ್ಕೆ ಖರ್ಚಾಗ್ತಾ ಇರುತ್ತೆ. ಈ ಟೈಮಲ್ಲಿ ಇವ್ರಿಗೆ ಭೂಮಿ ತಗೊಳ್ಳೋ ಯೋಗ ಇದೆ, ಮದ್ವೆ ಮಾಡ್ಕೊಳ್ಳುವಂತ ಯೋಗ ಇದೆ, ಮತ್ತೆ ಗಂಡ ಹೆಂಡತಿ ಏನೋ ಮೊದ್ಲೇ ಕಿತ್ತಾಡ್ಕೊಂಡಿದ್ರೆ ಅವ್ರಿಗೆ ಚೆನ್ನಾಗ್ ಆಗುವಂತ ಕೂಡ ಯೋಗನೂ ಇದೆ. ಯಾಕಂದ್ರೆ ಗುರುವಿನ ದೃಷ್ಟಿ ಆ ರೀತಿ ಇರೋದ್ರಿಂದ. ಗುರು ಬದಲಾವಣೆ ಆಗಿದ ನಂತರ ಗುರು 4ನೇ ಮನೆಗೆ ಬರ್ತಾನೆ. ಸೊ ಇವಾಗ ಆಲ್ರೆಡಿ 3rd ಹೌಸ್ ಇಂದ 4th ಹೌಸ್ಗೆ ಬಂದಾಗ ಏನಾಗುತ್ತೆ, ಅದೇ ಮತ್ತೆ ಭೂಮಿ ತಗೊಳ್ಳೋ ಯೋಗ, ತಾಯಿ ಜೊತೆನಲ್ಲಿ ಒಳ್ಳೆ ಬಾಂಡೇಜ್ ಚೆನ್ನಾಗಾಗತ್ತೆ, ಮತ್ತೆ ತಾಯಿ ಆರೋಗ್ಯ ಕೆಟ್ಟಿತ್ತು ಅಂದ್ರೆ ಆರೋಗ್ಯ ಚೆನ್ನಾಗಾಗತ್ತೆ. ಹಾಗೆ ಇವ್ರಿಗೆ ಏನು ಯಾವ್ದನ್ನ ಒಂದು ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ಅಥವಾ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡುವಂತದ್ದು, ಯಾರನ್ನ ವಿದ್ಯಾರ್ಥಿಗಳಿದ್ರೆ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಇನ್ನು ಅದು ಇನ್ನೊಂದ್ಸತಿ ಅಂದ್ರೆ ಸಿಂಹ ರಾಶಿಗೆ ಬಂದಾಗ ಏನಾಗುತ್ತೆ, ಮತ್ತೆ ಗುರುಬಲ ಬರುತ್ತೆ, ಮದ್ವೆ ಯೋಗ ಕೊಡ್ಬೋದು. ಒಟ್ಟಾರೆ ನೋಡಕ್ ಹೋದ್ರೆ, ಅದಕ್ಕೆ ನಾನು ಆವಾಗ್ಲೇ ಹೇಳಿದ್ದು ಯಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಕ್ ಬಂದಾಗ, ಮೇಷರಾಶಿಯವರಿಗೆ ತುಂಬಾ ಅದ್ಭುತವಾದ ಗುರುವಿನ ಒಂದು ದೃಷ್ಟಿಯಿಂದ ತುಂಬಾ ಅದ್ಭುತವಾದ ಒಂದು ಸಮಯ. ಆದ್ರೆ ಅಷ್ಟೇ ಖರ್ಚಿರುತ್ತೆ ಅನ್ನೋದನ್ನ ಮಾತ್ರ ಅವರು ಬರೆದಿಟ್ಕೋಬೇಕು. ಇನ್ನು ಹೆಲ್ತ್ ಇಶ್ಯೂಸ್ ಏನ್ ಬರ್ಬೋದು ಅಂತ ನೋಡಿದ್ರೆ, ಖಂಡಿತವಾಗ್ಲೂ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಏನು ಪ್ರೆಷರ್ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಬಾಡಿ ಪೇನ್ ಬರುವಂತದ್ದು, ತಲೆನೋವು ಬರುವಂತದ್ದು, ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಎಷ್ಟೇ ಸಂಪಾದನೆ ಮಾಡ್ತಿರೋ ಅವ್ರಿಗೆ ಸಾಕಾಗ್ತಾ ಇರಲ್ಲ. ಯಾಕಂದ್ರೆ ಖರ್ಚು, ಅಧಿಕವಾದ ಖರ್ಚು. ಈ ಹೆಲ್ತ್ ಇಂದನೂ ಸ್ವಲ್ಪ ಖರ್ಚನ್ನ ಅವರು ಮಾಡ್ಬೇಕಾಗಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಆ ಖರ್ಚಿಗೆ ತಕ್ಕನಾಗಿ ಅವ್ರಿಗೆ ಸಂಪಾದನೆ, ಎಷ್ಟೇ ಸಂಪಾದನೆ ಜಾಸ್ತಿ ಆಗ್ತಿದ್ರು ಕೂಡ ಅವ್ರಿಗೆ ಸಂಪಾದನೆ ಸಾಕಾಗ್ತಿಲ್ಲ ಅನ್ನೋ ಒಂದು ಕೋರಿಗಿದ್ದೇ ಇರುತ್ತೆ. ಸೊ ಇವ್ರು ಏನ್ ಮಾಡ್ಬೇಕು, ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ನೋಡಿ ಪ್ರತಿ ದಿನಾನು ಕೂಡ ಇವರು ಒಂದು 10 ನಿಮಿಷ ಇವ್ರಿಗಾಗಿ ಇವರು ಧ್ಯಾನ ಮಾಡ್ಬೇಕಾಗತ್ತೆ. ಮತ್ತೆ ಪ್ರತಿ ಶನಿವಾರ ಅಥವಾ ಮಂಗಳವಾರದ ದಿವಸ ಯಾವಾಗ್ಲೂ ಇವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ರೂಢಿ ಮಾಡ್ಕೋಬೇಕು. ಮನೆಯಲ್ಲೂ ಅಷ್ಟೇ ಕೂಡ ಪ್ರತಿ ದಿನ ಇವರು ಹನುಮಾನ್ ಚಾಲಿಸ ಕೇಳುವಂತದ್ದು, ಇದು ತುಂಬಾನೇ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಪ್ರತಿ ಶನಿವಾರ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡೋದು, ಇದಿಷ್ಟನ್ನು ಮಾಡ್ಕೊಂಡ್ರೆ ಇವ್ರ ಜೀವನದಲ್ಲಿ ಖಂಡಿತವಾಗ್ಲೂ ಒಂದು ಒಳಿತನ ಅವ್ರು ನೋಡಬಹುದು. ಓಕೆ. ಸೊ ಅಂದ್ರೆ ಒಟ್ಟಾರೆ
ಒಟ್ಟಾರೆಯಾಗಿ ಈ ಒಂದು ಯುಗಾದಿ ವರ್ಷ ಭವಿಷ್ಯದಲ್ಲಿ ಒಂದು ಮಿಶ್ರ ಫಲ ಇದೆ ಅಂತಾನೆ ಅವ್ರಿಗೆ ಮಿಶ್ರ ಫಲ ಅನ್ನೋದಕ್ಕಿಂತ ಒಳ್ಳೆ ಫಲಗಳೇ ಒಳ್ಳೆ ಜಾಸ್ತಿ ಫಲಗಳಿದೆ. ಆಕ್ಚುಲಿ ಮಿಶ್ರ ಫಲ ಅಂದ್ರೆ ನೋಡಿ 12ನೇ ಮನೆಯಲ್ಲಿ ಈಗ ಶನಿ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಇದೆ ಅಥವಾ 7.5 ಬಂದಿದೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವ್ರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರೆ ಇನ್ಕಮ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವ್ರ ಖರ್ಚಿಗೆ ತಕ್ಕನಾಗಿ ಇವ್ರ ಕೆಲಸನೂ ಮಾಡ್ತಾ ಇದ್ದಾಗ ಇವ್ರಿಗೆ ಆ ಒಂದು ಏನು ನೆಗೆಟಿವಿಟಿ ಅಷ್ಟು ಹೊಡೆಯೋದಿಲ್ಲ. ಸೊ ಖರ್ಚಾಗ್ತಾ ಇದೆ, ಸಂಪಾದನೆ ಮಾಡ್ತಾ ಇದೀನಿ, ಸಂಪಾದನೆ ಮಾಡಿದ್ರೆ ಬರೀ ಖರ್ಚಾಗ್ತಿದ್ರೆ ಎಲ್ಲಿಂದ ತರ್ತಾರೆ, ಅವಾಗ ಸಾಲ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಗುರುವಿನ ದೃಷ್ಟಿನೂ ತುಂಬಾ ಚೆನ್ನಾಗಿರೋದ್ರಿಂದ ನೋಡಿ ಇವ್ರಿಗೆ 11ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ, ಅದಾದ್ಮೇಲೆ ತಿರ್ಗಾ 12ನೇ ಮನೆ ಮೇಲೆ ಬೀಳುತ್ತೆ, ಅದಾದ್ಮೇಲೆ ಸಿಂಹಕ್ಕೆ ಬಂದಾಗ ಲಗ್ನಕ್ಕೆ ಬೀಳುತ್ತೆ. ಸೊ ಒಂದು ಅದ್ಭುತವಾದ ಸಮಯನೇ ಅಲ್ವಾ. ಸೊ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದು 15 ಡೇಸ್ ತೊಂದರೆ ಇರುತ್ತೆ ಅಂದ್ರೆ ಗ್ರಹಗಳ ಒಂದು ಬೇರೆ ಗ್ರಹಗಳ ಒಂದು ಸ್ಥಾನಮಾನ ಅವೆಲ್ಲ ಶಾಶ್ವತವಾಗಿರೋದಿಲ್ಲ. ಮೀನ್ಸ್ ಒಂದ್ 15 ದಿವಸ 20 ದಿವಸ ಅಥವಾ ಒಂದ್ ತಿಂಗಳಿರುತ್ತೆ, ಮತ್ತೆ ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಬಟ್ ಇದು ಏನು ನಮ್ಗೆ ಒಂದು ವರ್ಷ ಅಂತ ನೋಡಕ್ಕೆ ಬಂದಾಗ ಈ ಗ್ರಹಗಳ ಮುಖಾಂತರವಾಗಿ ಅವ್ರಿಗೆ ಒಳ್ಳೆ ಫಲನೇ ಖಂಡಿತವಾಗ್ಲೂ ನೋಡ್ತಿದ್ದಾರೆ. ಆದ್ರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕೇತುವಿನ ಬದಲಾವಣೆ ನಂತರ ತಾಯಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಗುರುವಿನ ದೃಷ್ಟಿನೂ ಇರೋದ್ರಿಂದ ಸ್ವಲ್ಪ ಒಂಚೂರು ಎಸ್ಕೇಪಿಂಗ್ ಆಗ್ತಾರೆ ಇವರು. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಯ ಒಂದು ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.